ಸಚಿನ್ ಆತ್ಮಹತ್ಯೆ ಪ್ರಕರಣದ ಸಂಬಂಧ ವಿಜೇಂದ್ರ ಮತ್ತು ಪ್ರಿಯಾಂಕ್ ನಡುವೆ ವಾಕ್ಸಮರವೇ ನಡೀತಾ ಇದೆ. ಸಿಬಿಐ ತನಿಖೆಗೆ ಆಗ್ರಹಿಸಿರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನು ಕೊಡ್ತಾ ಇದ್ದಾರೆ. ಸತೀಶ್ ಪಾಂಚಾಳ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಏನು ಕಾಂಗ್ರೆಸ್ಸಿನ ಮುಖಂಡ ರಾಜು ಕಪ್ನೂರ್ ಅವರ ಒಂದು ಬೆದರಿಕೆಯಿಂದ ಆಗಿದೆ ಅಂತಕ್ಕಂಥದ್ದು ಅನ್ನುವ ಸತ್ಯ ಈಗಾಗಲೇ ಬಹಿರಂಗ ಆಗಿದೆ. ರಾಜು ಕಪ್ನೂರ್ ಕಾಂಗ್ರೆಸ್ ಮುಖಂಡ, ಪ್ರಿಯಾಂಕಾ ಖರ್ಗೆಯ ಆಪ್ತ ಮಿತ್ರ, ಪ್ರಿಯಾಂಕಾ ಖರ್ಗೆ ಅವರ ಎಡಗೈ ಬಂಟ. ಅವನ ಒಂದು ಷಡ್ಯಂತ್ರದಿಂದ, ಪಿತೂರಿಯಿಂದ ಸತೀಶ್ ಪಾಂಚಾಳ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಬಹಿರಂಗ ಸತ್ಯ. ಆ ಡೆತ್ ನೋಟಲ್ಲೂ ಕೂಡ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಇಲ್ಲಿರ್ತಕ್ಕಂಥ ಲೋಕಲ್ ಪೊಲೀಸ್ ಏನಿರ್ಬೋದು ಅಧಿಕಾರಿಗಳು, ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅಂತ ನಮಗೆ ಕಿಂಚಿತ್ತೂ ಕೂಡ ನಮಗೆ ವಿಶ್ವಾಸ ಇಲ್ಲ. ಯಾವಾಗ ಪಾಪ ಅವ್ರ ಸಹೋದರಿಯರು ಅಲ್ಲಿ ಗುಲ್ಬರ್ಗ, ಬೀದರ್ನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದರು, ಅವ್ರ ಮೇಲೆ ಹರಾಸ್ಮೆಂಟ್ ಆಗಿರ್ತಕ್ಕಂಥದ್ದು ಕೂಡ ಆ ಸ್ವತಃ ಕುಟುಂಬದ ಸದಸ್ಯರು ಹೇಳ್ಕೊಂಡಿದ್ದಾರೆ. ಪಾರದರ್ಶಕವಾಗಿ ತನಿಖೆ ಏನು ಜವಾಬ್ದಾರಿ ಇದೆ ಅದು ಸರ್ಕಾರದಾಗಿದೆ, ನಮ್ಮದಾಗಿದೆ, ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇವರು CBI ಕೊಡೋಕ್ಕೆ ಹೇಳಬೇಕು, BJP ಅವ್ರು ಹೇಳ್ದಂಗೆಲ್ಲ ನಾವು ಮಾಡಲಿಕ್ಕಾಗೋದಿಲ್ಲ. ಇವ್ರ ಟೈಮ್ನಲ್ಲಿ ಎಷ್ಟು CBI ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ. ಈ 40% ಸರ್ಕಾರ ಆರೋಪ ಬಂದಾಗ ಕೊಟ್ಟಿದ್ರೇನ್ರಿ? ಬಿಟ್ಕಾಯಿನ್ ಕೊಟ್ಟಿದ್ರಾ? ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ರಾ? PSI ಹಗರಣ ಕೊಟ್ಟಿದ್ರಾ CBIಗೆ? ಆಮೇಲೆ ನಾವು ಕೊಟ್ಟಂಥ ಎಲ್ಲ CBIನಲ್ಲೂ ಕೂಡ ತನಿಖೆಗಳು ಕೂಡ ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅದು ಕರೆಕ್ಟ್ ಇದೆ ಅಂತಲೇ ಬಂದಿದೆ ಅಲ್ಲ ನಮ್ಮ ಅವಧಿನಲ್ಲಿ. ಸೊ ಇವ್ರಿಗೆ ಏನಕ್ಕೆ ಪದೇ ಪದೇ BJP ಅವರಿಗೆ ಅಷ್ಟು ಪ್ರೀತಿ CBI ಮೇಲೆ ಗೊತ್ತಿಲ್ಲ. ಬಿಜೆಪಿ ನಾಯಕರನ್ನ ಕೊಲ್ಲಿಕ್ಕೆ ಸುಪಾರಿ ನೀಡಲಾಗಿದೆ ಅಂತ ವಿಜೇಂದ್ರ ಆರೋಪವನ್ನು ಮಾಡಿದ್ದಾರೆ. ಸಚಿನ್ ಡೆತ್ ನೋಟ್ನಲ್ಲಿನ ಅಂಶಗಳನ್ನ ಉಲ್ಲೇಖಿಸಿ ಆರೋಪವನ್ನು ಮಾಡಲಾಗಿದೆ. ಇದಕ್ಕೆ ತಿರುಗೇಟನ್ನ ಕೊಟ್ಟಿರುವಂತಹ ಪ್ರಿಯಾಂಕ್ ಖರ್ಗೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಉಲ್ಲೇಖ ಆಗಿರ್ತಕ್ಕಂಥ ಸುಪಾರಿ ಕಿಲ್ಲಿಂಗ್, ಮಹಾರಾಷ್ಟ್ರದಿಂದ ಏನು ಕೆಲವ್ರನ್ನ ಬಾಡಿಗೆ ಕೊಲೆಗಡಕರನ್ನ ಏನು ಖರೀದಿ ಮಾಡಿಕೊಂಡು ಕೊಲೆ ಮಾಡೋದಕ್ಕೆ ಷಡ್ಯಂತ್ರ ನಡೆದಿತ್ತು, ಪಿತೂರಿ ನಡೆದಿತ್ತು. ಇವೆಲ್ಲವೂ ಕೂಡ CBI ತನಿಖೆ ಆಗಲೇಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೆಯದು. ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನು ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ ನೀವೇನು ಇದು ಹೇಳ್ತಾ ಇದ್ದೀರಲ್ಲ, ಹೇಳ್ರಿ ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜೆರಾಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ, ನಮಗೂ ಮಾತಾಡೋಕ್ಕೆ ಬರುತ್ತೆ. ಏನು ಪದೇ ಪದೇ BJP ಅವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದ್ದೀವಿ ಅಂತ? ಬಸವ ಮತ್ತು ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗುತ್ತೆ.